ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ಬ್ಲೌಸ್ ಕಟಿಂಗ್ ಮಾಡ್ತಿದ್ದೀನಿ. ಅದನ್ನೇ ನಾನು ತೋರಿಸ್ತಿದ್ದೀನಿ ನೋಡಿ. ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದು ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಈ ವಿಡಿಯೋ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ. ಹಾಗೆ ಟೈಲರಿಂಗ್ ಲರ್ನರ್ಸ್ ಯಾರಾದರೂ ಇದ್ದರೆ ಅವರಿಗೂ ಈ ವಿಡಿಯೋ ಶೇರ್ ಮಾಡಿ. ನನ್ನ ಚಾನಲಲ್ಲಿ ಟೈಲರಿಂಗ್ಗೆ ಸಂಬಂಧಪಟ್ಟಿರೋಂಥ ವೀಡಿಯೋಸೇ ಬರ್ತಿರುತ್ತೆ. ಲರ್ನರ್ಸ್ಗೆ ಏನಾದರೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್. ಈ ಬ್ಲೌಸು ನನ್ನ ಪರ್ಮನೆಂಟ್ ಕಸ್ಟಮರ್ದೇ ಫ್ರೆಂಡ್ಸ್. ಈ ಬ್ಲೌಸು ಇದು ಕಟಿಂಗ್ ವಿಡಿಯೋ ಅಂದರೆ ನಿಮಗೆ ಸರಿಯಾಗಿ ಕಾಣ್ತಿಲ್ಲ ಅನಿಸುತ್ತೆ. ಆದ್ರೂ ನಾನು ಯಾವ ರೀತಿ ಮಾಡ್ತೀನಿ ಅಂತ ಐಡಿಯಾ ಅಷ್ಟೇ ನಿಮಗೆ ಗೊತ್ತಾಗುತ್ತೆ. ಮೆಷರ್ಮೆಂಟ್ಸ್ ಎಲ್ಲ ತೋರಿಸ್ತಾ ಇಲ್ಲ ಈ ವಿಡಿಯೋದಲ್ಲಿ. ಯಾಕಂದರೆ ಮೆಷರ್ಮೆಂಟ್ಸು ತೋರಿಸಿದ್ರೆ ನಿಮಗೆ ಜಾಸ್ತಿ ಲೆಂತ್ ಆಗುತ್ತೆ ವಿಡಿಯೋ. ಅದು ಪ್ಯಾಚ್ ವರ್ಕು ನೋಡಿ, ನಾನು ತೋರಿಸ್ತಿದ್ದೀನಲ್ಲ ಆ ಥರ ಪ್ಯಾಚ್ ವರ್ಕು. ಇದು ನಾನು ಸ್ಟಿಚ್ ಮಾಡಿದ ಬ್ಲೌಸೇನೆ. ಈ ಥರ ಪ್ಯಾಚ್ ವರ್ಕ್ ಮಾಡಿಕೊಡಿ ಅಂತ ಕೊಟ್ಟಿದ್ದರು ಕಸ್ಟಮರು. ಅದು ತುಂಬ ವರ್ಷಗಳು ಹಿಂದೆ ನಾನು ಮಾಡಿಕೊಟ್ಟಿರೋದು. 2 ವರ್ಷ 3 ವರ್ಷ ಆಗ್ತಿದೆ ಅವ್ರಿಗೆ ಅದನ್ನು ಸ್ಟಿಚ್ ಮಾಡಿಕೊಟ್ಟು. ಅದನ್ನು ತೊಗೊಂಡು ಬಂದಿದ್ದಾರೆ. ಈ ರೀತಿ ಸಿಂಪಲ್ಲಾಗಿ ಪ್ಯಾಚ್ ವರ್ಕ್ ಮಾಡಿಕೊಡಿ, ಪೈಪಿಂಗ್ ಎಲ್ಲ ಈ ರೀತಿ ಇಡಿ, ನನಗೆ ತುಂಬಾ ಲೇಸ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ತೋರಿಸೋದಕ್ಕೋಸ್ಕರ ತಂದಿದ್ದಾರೆ. ಅದನ್ನು ನೋಡಿಸ್ಬಿಟ್ಟು ನನಗೆ ಅದೇ ರೀತಿ ಮಾಡಿಕೊಡಿದ್ದಕ್ಕೆ ನಾನು ಅದೇ ರೀತಿ ಬೇರೆ ಡಿಸೈನಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನೀಗ ಮಾರ್ಕಿಂಗ್ ಎಲ್ಲ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದೀನಿ. ಈ ಕಸ್ಟಮರ್ಸ್ ಅದಂತೂ ತುಂಬಾ ಸ್ಯಾರಿಗಳು ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ತುಂಬ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟು ಸ್ಯಾರಿಗಳು ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಏನು ಅಂದರೆ ಇವರು 1-2 ಸೀರೆ ತೊಗೊಂಡು ಬರಲ್ಲ ಫ್ರೆಂಡ್ಸ್. ಯಾವಾಗಲದ್ದು ಆಗಲಿ ಒಂದು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ. ಒಂದು 6 ಮಂತ್ಸ್ಗೋ 4 ಮಂತ್ಸ್ಗೋ 5 ಮಂತ್ಸ್ಗೋ ಒಂದು ಸಲ ಬಂದ್ರೂ ಒಂದು 7-8 ಸೀರೆಗಳೇ ತೊಗೊಂಡು ಬಂದಿರ್ತಾರೆ. ಅಷ್ಟೂ ನಾನು ಒಂದೇ ಸಲ ಮಾಡಿಕೊಡಲ್ಲ, ಒಂದೊಂದೇ ತೊಗೊಂಡೋಗ್ತಾರೆ. ಅವ್ರಿಗೆ ಏನಾದರೂ ಫಂಕ್ಷನ್ಸ್ ಏನಾದರೂ ಇದ್ದರೆ, ಅರ್ಜೆಂಟ್ ಇದ್ದರೆ ಒಂದೆರಡನ್ನ ಕೇಳ್ತಾರೆ. ಆ 2 ಮಾಡಿಕೊಟ್ಬಿಟ್ಟು ಮತ್ತೆ ನನಗೆ ಫ್ರೀ ಇರುವಾಗ ಉಳಿದಿದ್ದನ್ನು ಮಾಡಿಬಿಟ್ಟು ಫೋನ್ ಮಾಡಿ ಹೇಳಿದ್ರೆ ಆಮೇಲೆ ಬಂದು ತೊಗೊಂಡೋಗ್ತಾರೆ. ಆ ಥರನೇ ಆಗಿ ತುಂಬಾ ಬಟ್ಟೆ ನಾನು ಇವ್ರಿಗೆ ಹೊಲ್ಕೊಟ್ಟಿದ್ದೀನಿ. ಹಾಗಾಗಿ ಇವರು ಪರ್ಮನೆಂಟಾಗಿ ಇಲ್ಲೇ ಬರ್ತಿರ್ತಾರೆ. ಮತ್ತು ಎಲ್ಲ ಟೈಲರ್ಸು ಸ್ಟಿಚ್ ಮಾಡೋದು ಎಲ್ರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಟೈಲರ್ಸು ಒಂದೇ ರೀತಿಯೂ ಕಟ್ಟಿಂಗು ಸ್ಟಿಚಿಂಗು ಮಾಡಲ್ಲ. ಒಂದೊಂದು ಮೆಥಡಲ್ಲಿ ಒಬ್ಬೊಬ್ಬರು ಮಾಡ್ತಿರ್ತಾರೆ. ನಾನು ಮಾಡೋ ಮೆಥಡು ನನ್ನ ಕಸ್ಟಮರ್ಗಳಿಗೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಅವ್ರಿಗೆ ಸ್ಟಿಚ್ ಮಾಡೋಕ್ಕೆ 1 ಸಲ 2 ಸಲ ಮಾಡಿ ನೋಡಿಬಿಟ್ಟು ನೀವು ಬೇರೆ ಕಡೆನೇ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ. ಸೆಟ್ ಆಗಲಿಲ್ಲ ಅಂದರೆ. ಸೆಟ್ ಆಯಿತು ಅಂದರೆ ಮಾತ್ರ ಅವರೇ ಪರ್ಮನೆಂಟಾಗಿ ಅವರೇ ಅಭ್ಯಾಸ ಮಾಡ್ಕೋತಾರೆ. ಪರ್ಮನೆಂಟಾಗಿ ಬರೋ ಥರ ಅವರು ಹೇಳ್ತಾರೆ, ಸೆಟ್ ಆಗಿದೆ ಮಾಡಿಕೊಡಿ ಅಂತಲೇ ಹೇಳ್ತಾರೆ. ಮತ್ತು ಕೆಲವು ಕಸ್ಟಮರ್ ಯಾವ ರೀತಿ ಇರ್ತಾರೆ ಅಂದರೆ ಎಲ್ಲಿ ಒಂದು 50 ರೂಪೀಸ್ ಕಡಿಮೆಗೆ ಸ್ಟಿಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಅಲ್ಲಿನೇ ಅಭ್ಯಾಸ ಮಾಡ್ಕೊಳ್ಳೋರು ಇರ್ತಾರೆ. ಕೆಲವು ಕಸ್ಟಮರ್ಸು ಕ್ವಾಲಿಟಿ ವೈಸ್ ನೋಡ್ತಾರೆ. ನಮಗೆ ನೀಟಾಗಿ ಸ್ಟಿಚ್ ಮಾಡಿಕೊಟ್ರು 50 ರೂಪೀಸ್ ಹೋದರೂ ಪರವಾಗಿಲ್ಲ, ನೀಟಾಗಿ ಸ್ಟಿಚಿಂಗ್ ಮಾಡಿಕೊಟ್ರೆ ಸಾಕು ಅಂತ ನೋಡೋರು ಇರ್ತಾರೆ. ಈಗ ಎಕ್ಸಾಂಪಲ್ಗೆ ಒಂದು ಏರಿಯಾದಲ್ಲಿ ಒಂದು ಶಾಪ್ ಇರುತ್ತೆ ಅಂದ್ಕೊಳ್ಳಿ ಫ್ರೆಂಡ್ಸ್. ಆ ಏರಿಯಾದಲ್ಲಿ ಸುಮಾರು ಒಂದು 7-8 ವರ್ಷ 10 ವರ್ಷದಿಂದನೇ ಶಾಪ್ ರನ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ. ಅವರು ಚೆನ್ನಾಗಿ ಇಷ್ಟೇ ರೇಟು ಅಂತ ಫಿಕ್ಸ್ ಆಗಿ ಅವ್ರಿಗೆ ಕಸ್ಟಮರ್ಸು ಸೆಟ್ ಆಗಿರ್ತಾರೆ. ಅದೇ ರೀತಿ ಅವ್ರದ್ದು ಶಾಪ್ ರನ್ ಆಗ್ತಿರುತ್ತೆ ಅಂದ್ಕೊಳ್ಳಿ. ಸಡನ್ನಾಗಿ ಆ ಏರಿಯಾಗೆ ಹೊಸದೊಂದು ಶಾಪ್ ಬರುತ್ತೆ ಅಂದ್ಕೊಳ್ಳಿ ಫ್ರೆಂಡ್ಸ್. ಆ ಹೊಸ ಶಾಪ್ ಅವರು ಕರೆಕ್ಟಾಗಿ ಇದ್ದಂಥ ಅಮೌಂಟ್ನ ತಿಳ್ಕೊಳ್ತಾರೆ, ಇವರು ಎಷ್ಟಿಗೆ ಸ್ಟಿಚ್ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು. ಕಸ್ಟಮರ್ಸು ಅವ್ರಿಗೆ ಇಂಪ್ರೂವ್ ಆಗಬೇಕಲ್ವ, ಅವ್ರಿಗೆ ಹೊಸದಾಗಿ ಅಭ್ಯಾಸ ಆಗಬೇಕಲ್ವ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಸ್ಟಿಚ್ ಮಾಡ್ತಾ ಇದ್ದಿದ್ದಕ್ಕಿಂತ ಒಂದು 50 ರೂಪೀಸೋ 100 ರೂಪೀಸೋ ಕಡಿಮೆಗೆ ಬೆಲೆಯಿಂದನೇ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಿ ಮಾಡಿಕೊಡ್ತಿರ್ತಾರೆ. ಆಗ ಇವ್ರು ಪರ್ಮನೆಂಟ್ ಕಸ್ಟಮರ್ ಏನು ಅಂದ್ಕೊಳ್ತಾರೆ, ಅವರು ಇವ್ರಿಗಿಂತ ಕಡಿಮೆಗೆ ಸ್ಟಿಚ್ ಮಾಡ್ತಾ ಇದ್ದಾರೆ, ನಾವು ಅಲ್ಲೇ ಹೋಗಿ ಮಾಡಿಸ್ಕೊಳ್ಳೋಣ ಅಂತ ಮೈಂಡ್ಸೆಟ್ಟು ಕೆಲವು ಕಸ್ಟಮರ್ಸಿಗೆ ಬರ್ಬೋದು. ಆಗ ಏನು ಈ ಪರ್ಮನೆಂಟಾಗಿ ಫಸ್ಟಿಂದ ಮಾಡ್ತಿದ್ರಲ್ವ ಇಷ್ಟು ವರ್ಷದಿಂದ, ಅವರು ಸಡನ್ನಾಗಿ ಆ ಹೊಸ ಅಂಗಡಿ ರೇಟ್ನ ತಗೊಂಡು ಚೇಂಜ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅವರು ಆ ಥರ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂದರೆ ಇಷ್ಟು ವರ್ಷಗಳಿಂದ ಅವ್ರು ಏನು ರೇಟಿಗೆ ಸ್ಟಿಚ್ ಮಾಡ್ತಿದ್ರು ಅವ್ರಿಗೆ ಅದೇ ಸೆಟ್ ಆಗಿರುತ್ತೆ, ಅದೇ ಫಿಕ್ಸಲ್ಲಿ ಅವರು ಮಾಡ್ತಿರ್ತಾರೆ. ಕಸ್ಟಮರ್ಸ್ ಬೇಕಾಗಿದ್ದರೆ ಆ ಅಂಗಡಿ ಇಷ್ಟ ಇಲ್ಲಂದರೆ ಇನ್ನೊಂದು ಹೊಸ ಅಂಗಡಿಗೆ ಹೋಗ್ಬೋದು, ತೊಂದರೆ ಏನಿಲ್ಲ. ಆದರೆ ಈ ಥರ ಟೈಲರ್ಸು ಚೇಂಜ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್.
ಈಗ ಹೊಸದಾಗಿ ಒಂದು ಅಂಗಡಿ ಬಂದಿದೆ, ಅವರು ಚೇಂಜ್ ಮಾಡಿದ್ರು, ಕಡಿಮೆಗೆ ಸ್ಟಿಚ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಇವರು ಕಡಿಮೆ ಮಾಡಿದ್ರೆ ಮತ್ತೆ ಇನ್ನೊಂದು 1 ಇಯರ್ ಇನ್ನೊಂದು 6 ಮಂತ್ಸ್ಗೆಲ್ಲ ಇನ್ನೊಂದು ಅಂಗಡಿ ಬರುತ್ತೆ, ಅವ್ರು ಇನ್ನೊಂದು ಸ್ವಲ್ಪ ಕಡಿಮೆಗೆ ಮಾಡ್ತಾರೆ ಅಂದ್ಕೊಳ್ಳಿ. ಆಗ ಎಷ್ಟು ಸಲ ಅಂತ ಈ ರೀತಿ ರೇಟ್ನ ಡೌನ್ ಮಾಡ್ತಾ ಹೋಗೋಕ್ಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಥರ ಡೌನ್ ಮಾಡೋಕ್ಕೆ ಆಗೋದಿಲ್ಲ. ಇವಾಗ ಹಳೆ ಅಂಗಡಿನಲ್ಲಿ ಏನು ರೇಟ್ ನಡೀತಾ ಇತ್ತು ಕೆಲಸ, ಅದೇ ರೇಟಲ್ಲೇ ನಡೆಯುತ್ತೆ. ಕಸ್ಟಮರ್ಸು ಅವ್ರ ಇಷ್ಟ ಪ್ರಕಾರ ಎಲ್ಲಿ ಬೇಕಾಗಿದ್ರೂ ಸ್ಟಿಚ್ ಮಾಡಿಸ್ಕೊಳ್ಬೋದು. ನನ್ನ ಹತ್ರ ಆ ಥರ ಕೇಳಿರೋ ಕಸ್ಟಮರ್ಸು ಇದ್ದಾರೆ ಫ್ರೆಂಡ್ಸ್. ನಿಮ್ಮ ಹತ್ರ ಒಂದು 50 ರುಪೀಸ್ ಜಾಸ್ತಿ ಇದೆ ಅಂತೇಳ್ಬಿಟ್ಟು ಕೇಳಿರೋರು ಇದ್ದಾರೆ. ನಾನು ಅವರಿಗೆ ಒಂದೇ ಮಾತು ಹೇಳ್ತೀನಿ, ನಾನು ಇದ್ದೀನಿ ಹಾಗೆ ಡೈರೆಕ್ಟಾಗೇ, ನಿಮ್ಗೆ ಅಲ್ಲಿ ಕಡಿಮೆ ಇದೆ ಅಂದರೆ ಅಲ್ಲೇ ಸ್ಟಿಚ್ ಮಾಡಿಸ್ಕೊಳ್ಳಿ, ಪರವಾಗಿಲ್ಲ. ನಾನು ನಿಮ್ಮ ಮನೆಗೆ ಬಂದು ನಿಮ್ಮನ್ನ ತಗೊಂಡು ಬಂದು ಸ್ಯಾರಿ ಕೊಡಿ ಅಂತ ಕೇಳಲಿಲ್ಲ. ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನಾವು ತಂದು ಕೊಟ್ಟರೆ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಷ್ಟೇ. ಬೇರೆ ಅಂಗಡಿನ ನಾನು ಟ್ಯಾಲಿ ಮಾಡಿ ರೇಟು ಕಡಿಮೆ ಮಾಡೋದಾಗಲಿ ಜಾಸ್ತಿ ಮಾಡೋದಾಗಲಿ ನಾನು ಏನೂ ಮಾಡೋಕ್ಕಾಗಲ್ಲ. ನಾನು ನನ್ನ ಕೆಲಸನ ಯಾವತ್ತೂ ಕಾಂಪಿಟೇಷನ್ ರೀತಿಯಲ್ಲಿ ನಾನು ನೋಡಿಲ್ಲ ಫ್ರೆಂಡ್ಸ್. ನಾನು ಕಲ್ತಿದ್ದೀನಿ, ನಾನು ಕಲ್ತಿರೋದಕ್ಕೆ ಟೈಮ್ ವೇಸ್ಟ್ ಮಾಡದೆ ನಾನು ಕೆಲಸ ಮಾಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಇನ್ನೊಬ್ಬರು ಬಂದು ಶಾಪು ಇಟ್ಟರೆ ಅವ್ರಿಗಿಂತ ಕಡಿಮೆಗೆ ನಾನು ಮಾಡಬೇಕು ಆ ಥರ ನನ್ನ ಮೈಂಡಲ್ಲಿ ಇಲ್ಲ. ನಾನು ರೇಟು ಕಡಿಮೆ ಮಾಡೋದಾಗಲಿ ಜಾಸ್ತಿ ಮಾಡೋದಾಗಲಿ ಅದು ಇನ್ನೊಬ್ರನ್ನ ಟ್ಯಾಲಿ ಮಾಡಿ ನಾನು ಮಾಡಲ್ಲ. ನನ್ನ ವರ್ಕ್ ಕೆಪಾಸಿಟಿ ನಾನು ನೋಡಿಕೊಂಡು ನಾನು ಯಾವ ರೀತಿ ಕ್ವಾಲಿಟಿನಲ್ಲಿ ನಾನು ಸ್ಟಿಚಿಂಗ್ ಮಾಡ್ತೀನಿ, ನಾನು ಯಾವ ರೀತಿ ಅವ್ರಿಗೆ ಪ್ರೆಸೆಂಟೇಷನ್ ಕರೆಕ್ಟಾಗಿ ಕೊಡ್ತೀನಿ ನಾನು ನೋಡಿಬಿಟ್ಟು ನಾನು ರೇಟು ಫಿಕ್ಸ್ ಮಾಡಿರ್ತೀನಿ. ಈ ವಿಡಿಯೋದಲ್ಲಿ ಇದನ್ನು ತಿಳಿಸ್ಬೇಕು ಅಂತ ನಿಮಗೆ ತಿಳಿಸ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.